ಎರಡನೇ ಪಾಯಿಂಟ್ ಇದೆಯಲ್ಲ, ರಸ್ತೆಗೆ ತಾಗಿಕೊಂಡೇ ಇದೆ. ಧರ್ಮಸ್ಥಳಕ್ಕೊಂದು ಸಣ್ಣ ಈ ಬಾಂದ್ ಅಂತಾರೆ, ಆ ರೀತಿಯಲ್ಲಿ ಕಟ್ಟಿದ್ದಾರೆ, ಅದರ ಪಕ್ಕದಲ್ಲೇ ಇರೋದು. ಇದು 13ನೇ ಪಾಯಿಂಟ್. ರಸ್ತೆಗೆ ತಾಗಿಕೊಂಡೇ ಇದೆ. ಇಲ್ಲಿ ಹೆಣ ಹುತ್ತಿದ್ದೇನೆ ಅಂತ ಅನಾಮಿಕ ದೂರುದಾರ ಹೇಳಿದ್ದಾನೆ. ಆದರೆ ಈತ 2014 ತನಕ, 14 ಡಿಸೆಂಬರ್ ತನಕ ಅಲ್ಲಿದ್ದದ್ದು. ಇದೇನಿದೊಂಚೂರು ತೋರಿಸಿ ಇಲ್ಲಿ. ಇದೇನು? ಅದಕ್ಕಿಂತ ಮುಂಚೆ 10 ವರ್ಷಗಳ ಅವಧಿಯಲ್ಲಿ ಯಾವಾಗಾದ್ರೂ ಹೂತಿರಬಹುದು. ಅದಾದ ನಂತರ ಈ ಜಾಗದಲ್ಲಿ ತುಂಬಾ ಬದಲಾವಣೆಗಳಾಗಿದ್ದಾವೆ. ರಸ್ತೆ ಅಗಲೀಕರಣ ಆಗಿದೆ, ನೂರಾರು ಟಿಪ್ಪರ್ನಲ್ಲಿ ಮಣ್ಣು ತಂದು ಹಾಕಿದ್ದಾರೆ. ಜನ ಹೇಳೋದು, ಸ್ಥಳೀಯರು ಹೇಳೋದು. ಚಪ್ಪಲಿ ತಗೊಂಡು ಹೊಡಿತೀನಿ. ಆದರೂ ಇದೇ ಜಾಗ ಅಂತ ಆತ ಹೇಳ್ತಿದ್ದಾನೆ. ಅದರ ಜೊತೆಗೆ ರಿಸ್ಕ್ ಬೇಡ ಅಂತ. ಈಗ ಈತ ಬಂದಾಗ ದೊಡ್ಡ ಸೆನ್ಸೇಷನ್ ಆಗಿಬಿಡ್ತು. ನೂರಾರು ಶವಗಳು, ಬಾಲಕಿಯರ ಶವಗಳು ಅಂತೆಲ್ಲ ಈತ ಹೇಳಿದ್ದ. ಅಗಿತಾ 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 ಅಸ್ಥಿ ಪಂಜರದ ರಾಶಿನೇ ಸಿಕ್ಕಿಬಿಡುತ್ತೆ ಅನ್ನುವ ಲೆಕ್ಕಾಚಾರ ಇತ್ತು. ಆಯ್ತು, ಆಮೇಲೆ ಆದರೆ ಹಂಗ ಆಗಿಲ್ಲ. ಅದಾದ ಮೇಲೆ ಏನೇನೋ ಸ್ಪಷ್ಟೀಕರಣಗಳ ಬಂದು, ಅಲ್ಲಿ ಕಾಡಿನಲ್ಲಿ ಹಂದಿಗಳಿರ್ತವೆ, ಕಾಡು ಹಂದಿಗಳಿರ್ತವೆ, ಮುಳ್ಳು ಹಂದಿಗಳಿರ್ತವೆ, ಕತ್ತೆ ಕಿರುಬುಗಳಿರ್ತವೆ, ಅವುಗಳಿಗೆ ಮನುಷ್ಯನ ತಲೆ ಅಂದರೆ ಬಹಳ ಇಷ್ಟ. ಹೂತ ಹೆಣವನ್ನು 5-6 ಅಡಿ ಒಳಗಿದ್ರೂ ಕೂಡ ಅವು ಬಗದು ತಲೆ ತಗೊಂಡು ಹೋಗಿರ್ತವೆ, ಇತ್ಯಾದಿ ಇತ್ಯಾದಿ ಸ್ಪಷ್ಟೀಕರಣಗಳು ಬಂದವು. ಇನ್ನೊಂದು ಸ್ಪಷ್ಟೀಕರಣ ಬಂತು, ಕಾಡು ಅದು ಒಂದೇ ಥರ ಇರೋದಿಲ್ಲ, ಚೇಂಜ್ ಆಗಿರುತ್ತೆ, ಮರಗಳು ಬಿದ್ದಿರ್ತವೆ, ಮರಗಳು ಬೆಳೆದಿರ್ತವೆ ಅಂತ. ಆ ರೀತಿಯ ಸ್ಪಷ್ಟೀಕರಣಗಳು ಬಂದು ನೆನ್ನೆ ಮೊನ್ನೆ ನೋಡ್ತಾ ಇದ್ದೆ ನಾನು. ಆದರೆ ಈತ ಬಂದು ಹೇಳಿಕೆ ಕೊಟ್ಟ ಹೊಸದರಲ್ಲಿ ನಾವು KV ಧನಂಜಯ ಅವ್ರನ್ನ ನಮ್ಮ ಸ್ಟುಡಿಯೋ ಕರೆದಿದ್ವಲ್ಲ. ಇಷ್ಟು ದಿನ ನೀನ ಬೇಕತ್ತ ಕಣ್ಣೀರ್ ಹಾಕ್ತೀನಿ, ಈಗ ಹೇಳ್ತೀನಿ ಕೇಳ, ಏ ರಂಡಿ ಮಗನ. KV ಧನಂಜಯ ಅವರು ಹೇಳಿದ್ರು, ಐ ಆಮ್ ಮೆಸ್ಮರೈಸ್ಡ್ ಬೈ ಹಿಸ್ ಮೆಮೊರಿ ಅನ್ನೋ ಥರದ ಮಾತನ್ನ ಹೇಳಿದ್ರು. ಎಂಥ ಫೋಟೋಜೆನಿಕ್ ಮೆಮೊರಿ ಇದೆ ಈ ಮನುಷ್ಯನಿಗೆ, ಎಷ್ಟು ಅಕ್ಯುರೇಟ್ ಆಗಿ ಹೇಳ್ತಾನೆ ಇವನು ಅಂತ. ನಮಗೂ ಕೂಡ ನಮ್ಮ ರಿಪೋರ್ಟರ್, ಸ್ಥಳದಲ್ಲಿದ್ದಂಥ ರಿಪೋರ್ಟರ್ಗೆ ಡೇ 1 ಈತನನ್ನು 10 ದಿನಗಳ ಹಿಂದೆ ಏನು ಕರ್ಕೊಂಡೋಗಿ ಎಲ್ಲೆಲ್ಲಿ ಹುತ್ತಿದೆಯಾ ತೋರಿಸು ಅಂತ ಹೇಳಿದಾಗ ಜಾಗಗಳನ್ನು ತೋರಿಸಿದ ರೀತಿ ಇತ್ತಲ್ಲ, ನಮ್ಮ ರಿಪೋರ್ಟರ್ ಕೂಡ ಆಶ್ಚರ್ಯ ಆಗಿದ್ರು. ಅವಶ್ಯಕತೆ ಇದೆಯಾ, ಅನಿವಾರ್ಯನಾ? SIT ಅಧಿಕಾರಿಗಳು ಆಶ್ಚರ್ಯ ಆಗಿದ್ರು. 10-11 ವರ್ಷಗಳ ಹಿಂದೆ, ಅಂದರೆ ಟೋಟಲ್ 20 ವರ್ಷಗಳ ಹಿಂದಿನಿಂದ ನಡೆದಿರುವಂಥ ಈ ಬೆಳವಣಿಗೆಯಲ್ಲಿ ಈತ ಹೆಣಗಳನ್ನು ಹೂತಿರುವ ಜಾಗಗಳನ್ನು ಅದು ಹೆಂಗೆ ತೋರಿಸ್ತಾನೆ ಅಂದರೆ, ಉದಾಹರಣೆ ಕಂಪ್ಯಾರಿಸನ್ ರೂಪಕವಾಗಿ ನಾನು ಹೇಳಿದ್ದೆ, ನಮ್ಮ ಕಡೆ ಜಲ ನೋಡ್ತಾರಲ್ಲ, ತೆಂಗಿನಕಾಯಿ ಹಿಡ್ಕೊಂಡು ಬೇವಿನ ಕಡ್ಡಿ ಹಿಡ್ಕೊಂಡು ಜಲ ನೋಡಿದಾಗ ಕರೆಕ್ಟಾಗಿ ಇದೇ ಜಾಗದಲ್ಲಿ ಬೋರ್ವೆಲ್ ಹೊಡಸ್ರಿ ಅಂತಾರಲ್ಲ, ಆ ರೀತಿಯಲ್ಲಿ ಆತ ತೋರಿಸಿದ್ದ. ಇದೇ ನೀವು ಒಟ್ಟಿಗೆ ಅಂತಂದ್ರಿ ಸರ್, ಅಂದಿನೇ ತಿನ್ನಿ ಹೋಗಿ ನೀವೇ ಕಣ್ಣು ಉಣ್ಬೇಕು, ಜಾಗದಲ್ಲಿದೆ, ಇದೇ ಜಾಗದಲ್ಲಿದೆ ಅಂತ. ಅವುಗಳ ಕಥೆ ಏನೇನಾಯಿತು ಅನ್ನೋದು ಗೊತ್ತು ನಿಮಗೆ. 13ನೇ ಪಾಯಿಂಟ್ ಒಂದು ಉಳ್ಕೊಂಡಿದೆ. ಇವತ್ತು ಮಾಡ್ತಾರೆ ಅಂತಿತ್ತು. ಇವತ್ತು ಈ ಅನಾಮಿಕ ದೂರುದಾರ SIT ಆಫೀಸಿಗೆ ಬಂದಿದ್ದೇ ಲೇಟು. ನೆನಪಿಟ್ಕೊಳ್ಳಿ, ಈತ SIT ವಶದಲ್ಲಿಲ್ಲ, ಪೊಲೀಸರ ವಶದಲ್ಲಿಲ್ಲ. ಈತ ದಿನ ಬೆಳಗ್ಗೆದ್ದು SIT ಆಫೀಸಿಗೆ ಬರ್ತಾನೆ, ಸಂಜೆ ತನಕದ ಕಾರ್ಯಾಚರಣೆಯಲ್ಲಿ ಅಲ್ಲಿರ್ತಾನೆ. ಮತ್ತೆ ಸಂಜೆ ಈತನನ್ನು ಬಿಟ್ಟು ಕಳಿಸ್ತಾರೆ. ಈತ ಎಲ್ಲೆಲ್ಲ ಇರ್ತಾನೆ, ಯಾರ್ದೋ ಮನೆಯಲ್ಲಿದ್ದಾನಂತೆ, ಅಲ್ಲ ಅಂತೆ, ಇಲ್ಲಂತೆ, ಚರ್ಚೆಗಳಿದಾವಿರಲಿ. ಈತ ಇವತ್ತು ಬಂದಿದ್ದೇ ಲೇಟು. ಬಂದ ನಂತರ 2 ತಾಸು ಈತನನ್ನ ವಿಚಾರಣೆ ನಡೆಸಲಾಯಿತು. 8 ದಿನಗಳ ಶೋಧ ಕಾರ್ಯ ಏನೇನು ನಡೀತಲ್ಲ ಅದರದೊಂದು ರಿವೈಸ್ ಮಾಡ್ದಂಗೆ ಮಾಡಿದ್ರು. ಇವತ್ತು ಕಡತಗಳನ್ನ ಪರಿಶೀಲನೆ ಮಾಡಿದ್ರು ಮೊಹಾಂತಿ ಸಾಹೇಬರು ಮತ್ತು AC ಸ್ಟೆಲ್ಲಾ ಅವರು. ಹದಿಮೂರನೇ ಪಾಯಿಂಟ್ ಕಡೆ ಬಂದದ್ದೇ ಸಾಯಂಕಾಲ, ಅದನ್ನೇನು ಇವತ್ತು ಅಗಿಲಿಲ್ಲ. ಈ ಮಧ್ಯದಲ್ಲಿ ಇನ್ನೊಂದು ಅಸ್ಥಿ ಪಂಜರ ಸಿಕ್ತಲ್ಲ. 11ನೇ ಪಾಯಿಂಟ್ ನೋಡೋದಕ್ಕೆ ಹೋದ್ರು. 11ನೇ ಪಾಯಿಂಟನ್ನು ದಾಟಿ ಕಾಡಿನ ಒಳಗೆ ಕರ್ಕೊಂಡು ಹೋದ ಈತ. ಕಾಡಿನ ಒಳಗೆ ಕರ್ಕೊಂಡು ಹೋದಾಗ ಅಲ್ಲೊಂದು ಅಸ್ಥಿ ಪಂಜರ ಇತ್ತು, ಅದನ್ನೇನು ಅಗಿಬೇಕಾಗಿರಲಿಲ್ಲ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಇದು ಉಂಟೆ. ಕಾಡಿನ ಒಳಗೆ ದಟ್ಟ ಕಾಡಿನಲ್ಲಿ ಕೆಲವರು ಹೇಳ್ತಾರೆ ಮರದ ಕೆಳಗೆ ಕುಳಿತುಕೊಂಡಂತಹ ಸ್ಥಿತಿಯಲ್ಲಿ ಆ ಅಸ್ಥಿ ಪಂಜರ ಇತ್ತು, ಅಥವಾ ಕೆಳಗಡೆ ಬಿದ್ದಿತ್ತು ಅಂತ ಹೇಳ್ತಾರೆ. ಮೇಲ್ಗಡೆ ಹಳೆದೊಂದು ಸೀರೆ ನೇತಾಡ್ತಾ ಇರೋ ರೀತಿಯಲ್ಲಿ ಸೀರೆ ನೇತಾಡ್ತಾ ಇತ್ತು. ನೇಣು ಹಾಕೊಂಡ ಸ್ಥಿತಿಯಲ್ಲಿತ್ತದು. ವಾಟ್ ಎವರ್ ಇಟ್ ಈಸ್, ಗಂಭೀರವಾಗಿ ಇಟ್ಟು ತನಿಖೆ ನಡೀತಾ ಇದೆ ಅಂದರೆ ಅವುಗಳನ್ನೆಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋದಕ್ಕಾಗೋದಿಲ್ಲ. ಪೊಲೀಸರು ಅಲ್ಲಿ ಬಿದ್ದಿದ್ದ ಅಷ್ಟು ಮೂಳೆಗಳನ್ನು, ನೆನಪಿರಲಿ ಅದು ಪೂರ್ತಿ ಅಸ್ಥಿ ಪಂಜರನೇ,
ಪೂರ್ತಿ ಅಸ್ಥಿ ಪಂಜರನೇ. ಇಲ್ಲಿ ಪಾಯಿಂಟ್ ನಂಬರ್ 6ರಲ್ಲಿ ಸಿಕ್ಕಂಗೆ 12 ಮೂಳೆ ಸಿಕ್ತು, 25 ಮೂಳೆ ಸಿಕ್ತು, ಹಂಗಲ್ಲ. ಅದು ಪೂರ್ತಿ ಅಸ್ಥಿ ಪಂಜರ ಸಿಕ್ಕಿದೆ. ಅದನ್ನು ತಗೊಂಡು ಬಂದು FSLಗೆ ಕಳಿಸಿದ್ದಾರೆ. ಈಗ ನೋಡಿದ್ರೆ ಅದು ಕೂಡ ಒಬ್ಬ ಪುರುಷನ ಶವ ಅನ್ನೋದು ಗೊತ್ತಾಗ್ತಾ ಇದೆ. ನನಗೆ ಬೇರೆ ಬೇರೆ ತರ ಎಲ್ಲ ಏನೋ ಸ್ಮೆಲ್ ಬರ್ತಾ ಇದೆ. ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ಹ್ಯಾಪನ್. UDR ಸಂಖ್ಯೆ 36 ಆಫ್ 2025 ಅನ್ನು ರಿಜಿಸ್ಟರ್ ಮಾಡಿಕೊಳ್ಳಲಾಗಿದೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ. 1 ವರ್ಷದ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆಯಂತೆ. 1 ವರ್ಷದ ಹಿಂದೆ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ಇದೆ ಆ ಅಸ್ಥಿ ಪಂಜರದ್ದು. ಅನ್ನಿಸ್ತದ ನೋಡಿದ್ರೆ, ನನ್ನ ನೋಡಿದ್ರೆ ನಿಮ್ಗೆ ಆ ಥರ ಅನ್ನಿಸ್ತದ. 1 ವರ್ಷದ ಹಿಂದೆ ಅಂದ್ರೆ ಈತ ಹೇಳೋದು 11 ವರ್ಷಗಳ ಹಿಂದೆ ಹೂತಿದ್ದೆ ಅಂತಿದ್ದಾನೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಇದು ಅನಾಮಿಕ ತೋರಿಸಿದ ಸ್ಥಳ ಅಲ್ಲ ಅನ್ನುವುದನ್ನು ಪೊಲೀಸ್ ಮೂಲಗಳು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾವೆ. ಅನಾಮಿಕ ವ್ಯಕ್ತಿ ದೂರುದಾರ ಮೊದಲು ತೋರಿಸಿದ ಪಾಯಿಂಟ್ ಅಲ್ಲ ಇದು ಅಂತ. ನೀನ್ ನಮ್ಮನ್ನಾಕೆ ಗಾಂಡು ಅಂತ ಒಪ್ಕೊಬಿಟ್ಟೋಗ್ಬಿಡ್ಲೋ ನೀನ್ ತಾಯಿನಾಕೆ ಸ್ವಾಮಿ. ಅಲ್ಲಿಗೆ ಈತ ತೋರಿಸಿದ್ದ 13 ಪಾಯಿಂಟ್ಗಳ ಪೈಕಿ 6ನೇ ಪಾಯಿಂಟ್ನಲ್ಲೊಂದು 25 ಮೂಳೆಗಳು ಸಿಕ್ಕಂಗಾದು. ನಾಳೆ GPR ಬರುತ್ತಾ, ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಬರುತ್ತಾ? ಮಕ್ಕೆ ಕುರ್ಪಾಕ್ತೀನಿ ಅಂದ್ರೆ ಹೆಂಗೆ ಹಿಡಿದು ದೂರಕ್ಕೆ ಹೊಲಿಗೆ ಹಾಕಿದ್ರು 18 ಹೊಲಿಗೆ ಬೀಳ್ಬೇಕು. ಅದು ಕುತೂಹಲ. ಅದರ ಫೋಟೋ ನೋಡ್ತಾ ಇದ್ದೀರಿ, ಒಂದು ರೀತಿ ಎಕ್ಸ್ರೇ ಮಾಡ್ದಂಗೆ ಮಾಡ್ಕೊಂಡು ಹೋಗುತ್ತಂತಿದ್ದು. ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ನೆಲದಲ್ಲಿ ಇದನ್ನ ತಳ್ಕೊಂಡು ಹೋಗ್ತಾ ಇದ್ರೆ ಎಕ್ಸ್ರೇ ಮಾಡ್ದಂಗೆ ಮಾಡುತ್ತಂತೆ. 10 ಅಡಿ ಆಳದ ತನಕ ಏನೇನಿದೆ ಅನ್ನೋದನ್ನು ತೋರಿಸುತ್ತಂತೆ. ಈ 13ನೇ ಪಾಯಿಂಟ್ ಇದೆಯಲ್ಲ, ಇದು ಒಂದು ರಸ್ತೆ ಪಕ್ಕದಲ್ಲಿದೆ. ರಸ್ತೆ ಅಗಲೀಕರಣ ಆಗಿದೆ, ಅಲ್ಲಿ ಕರೆಂಟ್ ಕಂಬಗಳಿದ್ದಾವೆ. ಈ ಎಲ್ಲ ಕಾರಣಕ್ಕೆ GPR ತರದೇ ಒಳ್ಳೆಯದು ಅನ್ನುವ ಚರ್ಚೆ.